ವೆಲ್ಕಮ್ ಬ್ಯಾಕ್. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಕತ್ತಿ ಬೆಂಬಲಿಗರು. ಸತೀಶ್ ಜಾರಕಿಹೊಳಿ ಬಣಕ್ಕೆ ತೀವ್ರ ಮುಖಭಂಗವಾಗಿದೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಕತ್ತಿ ಬೆಂಬಲಿಗರು. ಸತೀಶ್ ಜಾರಕಿಹೊಳಿ ಬಣಕ್ಕೆ ತೀವ್ರ ಮುಖಭಂಗವಾಗಿದೆ. ಇನ್ನು ಕತ್ತಿ ಕೋಟೆಯನ್ನ ಭೇದಿಸಲು ಜಾರಕಿಹೊಳಿ ಬ್ರದರ್ಸ್ ವಿಫಲರಾಗಿದ್ದಾರೆ. 15 ಅಭ್ಯರ್ಥಿಗಳ ಪೈಕಿ 15 ಅಭ್ಯರ್ಥಿಗಳ ಭರ್ಜರಿ ಜಯ ಸಿಕ್ಕಿರುವಂತದ್ದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ. ಇದು ತೀವ್ರ ಕಾವೇರಿತ್ತು. ಸಾಕಷ್ಟು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಇನ್ನು ಈ ಒಂದು ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಗೆದ್ದು ಬೀಗಿದ್ದಾರೆ ಕತ್ತಿ ಬೆಂಬಲಿಗರು. ಸತೀಶ್ ಜಾರಕಿಹೊಳಿ ಬಣಕ್ಕೆ ತೀವ್ರ ಮುಖಭಂಗವಾಗಿದೆ. ಕತ್ತಿ ಕೋಟೆಯನ್ನ ಭೇದಿಸಲು ಜಾರಕಿಹೊಳಿ ಬ್ರದರ್ಸ್ ವಿಫಲರಾಗಿದ್ದಾರೆ. 15 ಅಭ್ಯರ್ಥಿಗಳ ಪೈಕಿ 15 ಅಭ್ಯರ್ಥಿಗಳು ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ ಕತ್ತಿ ಬಣ. ಹುಕ್ಕೇರಿಯಲ್ಲಿ ಸ್ವಾಭಿಮಾನಿ ಪ್ಯಾನೆಲ್ಗೆ ಭರ್ಜರಿ ಜಯ ಸಿಕ್ಕಿದೆ. ಇದು ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ, ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಜನರಲ್ಲೇ ಇರಬೇಕು ಅನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಭರ್ಜರಿ ಜಯವನ್ನು ನಮಗೆ ಒದಗಿಸಿಕೊಂಡಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಇನ್ನು ಹುಕ್ಕೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಆಟ ಏನು ನಡೆಯಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತಾ, ಹೇಗೆ ಅಂತ? ಹೌದು ಸಿಂಚನ, ಏನಂತಂದ್ರೆ ಸುಮಾರು ಒಂದು 3 ದಶಕಗಳಿಂದ ನಡೆಯದಿರುವಂತಹ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ನಡೆದಿರುವಂತದ್ದು. ಹೀಗಾಗಿ ನಿನ್ನೆ ಅಷ್ಟೇ ಚುನಾವಣೆ ಮತ್ತೆ ನಿನ್ನೆ ರಾತ್ರಿ ಅಷ್ಟೇ ಕೌಂಟಿಂಗ್ ಮಾಡಿ ಮುಗಿಸಿರುವಂತದ್ದು. ರಾತ್ರಿ ಸುಮಾರಿಗೆ 3 ಗಂಟೆ ಪ್ರಕಟ ಇದೇನು ಚುನಾವಣೆ ಪ್ರಕ್ರಿಯೆ ಮುಗಿಸಿ ಎಲ್ಲಾ ತೀರ್ಪು ಹೊರಬಿದ್ದಂತೆ ರಮೇಶ್ ಕತ್ತಿ ಅವರು ಪೂರ್ಣ ಒನ್ ಸೈಡ್ ಅವ್ರ ಪೆನಲ್ಲೇ ಗೆದ್ದು ಬಂದಿರುವಂತದ್ದು. ಈ ಒಂದು ಹುಕ್ಕೇರಿಯನ್ನು ಸಹಕಾರಿ ಕ್ಷೇತ್ರದಲ್ಲಿ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಏನು ಸಚಿವ ಸತೀಶ್ ಜಾರಕಿಹೊಳಿ ಏನು ಕೈ ಹಾಕಿದ್ರು, ಇಲ್ಲಿ ಕೈ ಹಾಕಿ ಸುಟ್ಕೊಂಡಿರುವಂತಹ ಪರಿಸ್ಥಿತಿ ಎದ್ದು ಕಾಣ್ತಾ ಇದೆ ಸಿಂಚನ. ಮತ್ತೆ ಏನಂತಂದ್ರೆ ಇದರಿಂದಾಗಿ ಸಚಿವರಿಗೆ ಭಾರಿ ಮುಖಭಂಗವೂ ಉಂಟಾಗಿರುವಂತದ್ದು ಸಿಂಚನ. ಹೀಗಾಗಿ ಇಲ್ಲಿ ಏನು ಉಮೇಶ್ ಕತ್ತಿ ಅವರ ಸ್ಥಾನ ತುಂಬಲಿಕ್ಕೆ ಏನು 3-4 ದಿನಗಳ ಹಿಂದೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಏನು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕಿದ್ರು, ಆ ಒಂದು ಜನ ಆ ಕಣ್ಣೀರಿಗೆ ಮರಳಾಗಿ ಈ ರೀತಿಯಾಗಿ ವೋಟ್ ಮಾಡಿರಬಹುದು ಅಂತ ಹೇಳಿ ಕೂಡ ಹುಕ್ಕೇರಿಯಲ್ಲಿ ಚರ್ಚೆ ನಡೆದಿರುವಂತದ್ದು ಸಿಂಚನ. ಇನ್ನು ಕಾರ್ಯಕರ್ತರ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅಂತ ಸಿಂಚನ, ಇದು ಏನು ಕಾರ್ಯಕರ್ತರು ನಿನ್ನೆ ಬೆಳಗ್ಗೆ 6ರಿಂದ ಏನು ಪ್ರಕ್ರಿಯೆ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ರು, ಈ ಪ್ರಕ್ರಿಯೆ ಮುಗಿಯಲು ರಾತ್ರಿ 3 ಆಗಿದ್ರಿಂದ 3 ಆದ್ರೂ ಕೂಡ ಹುಕ್ಕೇರಿಯಲ್ಲಿ ಪೂರ್ಣ ಪಟಾಕ್ಷಿ ಆಮೇಲೆ ಗುಲಾಲ್ ಹಾರಿಸಿ ರಸ್ತೆ ಮಧ್ಯದಲ್ಲಿ ಪೂರ್ತಿ ಪ್ಯಾಕ್ ಆಗಿರುವಂತದ್ದು. ಇದ್ರ ಮಧ್ಯದಲ್ಲೇ ಚುನಾವಣೆ ಪ್ರಕ್ರಿಯೆ ಮತ ಎಣಿಕೆ ಕೇಂದ್ರದ ಎದುರುಗಡೆನೆ ಡಿಜೆ ಹಾಕಿ ಕೂಡ ಕುಂದಿರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.